ಇವತ್ತು ಸ್ಯಾಂಡಲ್ವುಡ್ ನಲ್ಲಿ ಫ್ಯಾನ್ಸ್ ವಾರ್ ಮತ್ತೊಮ್ಮೆ ಭುಗಿಲೆದ್ದಿದೆ. ಒಂದು ಕಡೆ ಕಿಚ್ಚ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಆಡಿದಂತಹ ಮಾತುಗಳು, ಮತ್ತೊಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಆಡಿದಂತಹ ಮಾತುಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಸುದೀಪ್ ಅವರ ಆಪ್ತ ಚಕ್ರವರ್ತಿ ಚಂದ್ರಚೂಡ್ ಅವರು ಏನ್ ಹೇಳಿದ್ರು, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡುವಾಗ ಆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಯಾಕೆ, ಈ ರಿಪೋರ್ಟ್ ನೋಡಿ. ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ವಾರ್ ಸಖತ್ ಸೌಂಡ್ ಮಾಡ್ತಿದೆ. ಇದ್ರ ಮಧ್ಯೆ ಪೈರಸಿನೂ ಕೂಡ ಒಂದಷ್ಟು ತಲೆ ಎತ್ಬಿಟ್ಟು ತಲೆನೋವು ತಂದಿಟ್ಟಿರುವಂತದ್ದು. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕಿಚ್ಚ ಸುದೀಪ್ ಅವರ ಆಪ್ತರು, ಜೊತೆಗೆ ಒಂದು ರೀತಿ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಚಂದ್ರಚೂಡ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಗ್ ಶಕ್ತಿ ಅವರು, ನಾವು ಯುಕ್ತಿ ಅಷ್ಟೇ. ಹೇಳಿ ಸರ್, ಇತ್ತೀಚೆಗೆ ಸ್ಟಾರ್ ವಾರ್ ಶುರುವಾಗಿದೆ, ಈ ಬಗ್ಗೆ ಏನ್ ಹೇಳಿ? ಇದು ಸ್ಟಾರ್ ವಾರ್ ಅಲ್ಲ, ಇದು ದಿಸ್ ನೆವರ್ ಬಿ ಎ ಸ್ಟಾರ್ ವಾರ್. ಇದನ್ನೆಲ್ಲ ಯಾರು ಸ್ಟಾರ್ ವಾರ್ ಅನ್ನಬಾರದು. ಮೊದಲನೇದಾಗಿ ಸ್ಟಾರ್ ವಾರ್ ಅನ್ನೋದು ಒಂದು ಗೌರವ, ಅದು ಹೆಲ್ತಿ ಕಾಂಪಿಟೇಷನ್, ಅದು ಚಿತ್ರರಂಗಕ್ಕೆ ಕೊಡುಗೆ. ಅದು ಯಾವುದೇ ಕ್ರೀಡೆ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಚಿತ್ರರಂಗ ಇರ್ಬೋದು, ಸಾಹಿತ್ಯ ಇರ್ಬೋದು. ಸ್ಟಾರ್ಸ್ ಗಳ ವಾರ್ ಅಂದ್ರೆ ಜನರ ಒಳಿತಿಗಾಗಿ ಇಬ್ರು ಕಾಂಪಿಟೇಟಿವ್ ಆಗಿ ಬೆಳೆಯೋದನ್ನ ಸ್ಟಾರ್ ವಾರ್ ಅಂತಾರೆ. ಆ ಸ್ಟಾರ್ ವಾರ್ ಅನ್ನೋದು ತುಂಬಾ ಪಾಸಿಟಿವ್. ಇದು ಸ್ಯಾಡಿಸಮ್ ವಾರ್, ಇದು ದಿಸ್ ಇಸ್ ಪಕ್ಕ ವಿಕೃತಿ. ಇದನ್ನ ಸ್ಟಾರ್ ವಾರ್ ಅಂದ್ಬಿಟ್ಟು ಅದಕ್ಕೆ ಅವಮಾನನೆ ಮಾಡಕ್ ಹೋಗ್ಬಿಡಿ ನೀವು. ನಾನು ಪತ್ರಿಕೋದ್ಯಮಕ್ಕೆ ಮತ್ತು ಚಿತ್ರರಂಗಕ್ಕೆ ಬಂದು 20 ವರ್ಷ ಆಯ್ತು, 23 ವರ್ಷ ಆಯ್ತು ಸಾರ್ವಜನಿಕ ಜೀವನಕ್ಕೆ ಬಂದು. ಮೊದಲೆಲ್ಲ ಏನಿತ್ತು ಅಂದ್ರೆ ತಮ್ಮ ತಮ್ಮ ಸಿನಿಮಾಗಳನ್ನ ಪ್ರಮೋಟ್ ಮಾಡೋದಕ್ಕೆ, ಜನರ ಹತ್ರಕ್ಕೆ ತಗೊಂಡೋದಕ್ಕೆ, ಟು ಮೇಕ್ ಪೀಪಲ್ ರೀಚ್ ಮಾಡಿಸೋದಕ್ಕೆ ಒಂದಷ್ಟು ದುಡ್ಡು ಫಂಡ್ ಎತ್ತಿಡಬೇಕಾಗಿತ್ತು, ಒಂದಷ್ಟು ಜನ ಕೆಲಸ ಮಾಡಬೇಕಾಗಿತ್ತು. ನಿಮಗೆ ಒಂದು ಸಿನಿಮಾನ ಮಾಡೋದು ಎಷ್ಟು ಮುಖ್ಯನೋ ರಿಲೀಸ್ ಮಾಡೋದು, ಅದರ ಬಿಸ್ನೆಸ್ ಮಾಡೋದು ಕೂಡ ಅದರ 2ರಷ್ಟು ದುಪ್ಪಟ್ಟು ಕಷ್ಟ ಅಂತ ಹೇಳ್ತಾ ಇದ್ರು. ಇವಾಗ ಒಂದು ಟ್ರೆಂಡ್ ಶುರುವಾಗಿದೆ. ಮತ್ತೊಬ್ಬರು ಸಿನಿಮಾನ ಅನಾಹುತಕಾರಿಯಾಗಿ ಸೋಲಿಸೋದಕ್ಕೆ, ಅದರ ಜನರ ಕಡೆ ಹೋಗೋದನ್ನ ದಿಕ್ಕಿಸೋದಕ್ಕೆ ಒಂದಷ್ಟು ಜನ ದುಡ್ಡು ಕೊಟ್ಕೊಂಡು ಕೆಲಸ ಮಾಡ್ತಾರೆ. ಅದಕ್ಕೆ ಇದು ಯಾವ ತರದ್ದು ವಿಘ್ನ ಸಂತೋಷ, ವಿಕೃತ ಸಂತೋಷ ನನಗೆ ಗೊತ್ತಿಲ್ಲ. ಈಗ ಕೆಲವು ಇದೊಂಥರ ಮಾಫಿಯಾ ತರ ಆಗ್ತಾ ಇದೆ. ಹೆಂಗೆ ಅಂದ್ರೆ ಅವ್ರ ಸಿನಿಮಾ ಸೋಲ್ಬೇಕು, ಅದಕ್ಕೆ ನಾನು ಇಷ್ಟು ಲಕ್ಷ ಖರ್ಚು ಮಾಡ್ತೀನಿ. ಅಲ್ಲಪ್ಪ, ನಿನ್ನ ಮನೇಲಿ ಬೆಳಕು ಹಚ್ಕೊಳ್ಳಯ್ಯ, ಇನ್ನೊಬ್ಬರ ಮನೆಗೆ ಯಾಕೆ ಬೆಂಕಿ ಹಚ್ತೀಯಾ? ಇದು ಇವತ್ತಿನ ಕಾಲಘಟ್ಟದಲ್ಲಿರುವಾಗ ಪೈರಸಿ ಅದೊಂದೇ ಸಮಸ್ಯೆ ಅಲ್ಲ. ಥಿಯೇಟರ್ಗಳಿಗೆ ಹೋಗಕ್ಕೆ ಜನರಿಗೆ ಇವಾಗ ಒಂದು ಮಾನಸಿಕವಾದಂತ ಅವರಿಗೆ ಸಂತೃಪ್ತಿ ಇಲ್ಲದಂತಾಗಿದೆ. ಯಾಕೆ ಅಂದ್ರೆ ಅದ್ರ ಮುಂದೆ ನಿಂತ್ಕೊಂಡು ಫ್ಯಾನ್ಗಳು ಅಂತ, ಅಭಿಮಾನಿಗಳು ಅನ್ನೋ ಹೆಸರಲ್ಲಿ ಇನ್ಯಾರು ಆಕ್ಟರ್ಗಳಿಗೆ ಅವ್ರ ಅಮ್ಮ, ಅಕ್ಕ, ಅಮ್ಮ ಅಂತ ಬೈಯೋದು, ವಿಕೃತವಾಗಿ ನಡ್ಕೊಳ್ಳೋದು, ಕೂಗಾಡೋದು. ಅಲ್ಲಿ ಜನ ಹೆಂಗ್ ಬರ್ತಾರ್ರಿ? ಥಿಯೇಟರ್ ಅನ್ನೋದು ದೇವಸ್ಥಾನ. ಯಾರೇನಾದ್ರೂ ಮಾಡ್ಕೊಳ್ಳಿ, ನೀವು ಮಾತ್ರ ಘನತೆಯಿಂದ ಇರಿ, ನಿಮ್ಮ ಬದುಕನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಚೆನ್ನಾಗಿರಿ, ನಿಮ್ಗೆ ಯಾರಿಷ್ಟ ಅವರನ್ನು ಆರಾಧಿಸಿ, ಪ್ರೀತಿಯಿಂದ ಇರಿ ಅನ್ನೋದನ್ನ ಅವರು ಯಾವತ್ತಿಂದಾನು ಹೇಳಿದ್ದಾರೆ. ಅವ್ರು ಯಾವತ್ತೂ ಕೂಡ ಯಾವುದೇ ನಟರಾಗ್ಲಿ, ಅವರು ಅಂತಲ್ಲ, ಯಾವುದೇ ಕಲಾವಿದರಾಗ್ಲಿ, ಯಾವುದೇ ಸೂಪರ್ ಸ್ಟಾರ್ ಆಗ್ಲಿ, ತನ್ನ ಅಭಿಮಾನಿಗಳಿಗೆ ಹೊಡಿ ಬಡಿ ಕಲ್ಚರ್ ಅನ್ನ, ವಿಕೃತಿಯ ಕಲ್ಚರ್ ಅನ್ನ ಹೇಳ್ಕೊಡ್ಬಾರದು. ಇವರೆಂತೂ ಹೇಳ್ಕೊಟ್ಟಿಲ್ಲ. ಅದೇ ನಮಗೆ ಅವ್ರ ಮೇಲಿರೋ ಅಭಿಮಾನ. ಅಂತದ್ರಲ್ಲಿ ಕೆಲವರು ಅದನ್ನ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಒಂದು ಸಮಾಜದ ಅನಾಹುತಕಾರಿ ಚಟುವಟಿಕೆಗಳಿಗೆ ಈಡಾಗೋ ತರನೇ ಹೇಳ್ಕೊಡ್ತೀರಾ ಅಂದ್ರೆ ನೀವು ಹೆಂಗ್ರಿ ಮನುಷ್ಯರಾಗ್ತೀರಾ? ಹೆಂಗೆ ನೀವು ಈ ಕಾನ್ಸ್ಟಿಟ್ಯೂಷನ್ ಒಳಗಡೆ ಬರ್ತೀರಾ? ಅದು ಯಾರು ಮಾಡೋರು ತಪ್ಪಲ್ವಾ? ಮತ್ತೆ ನಾನು ಯಾರನ್ನ ಉದ್ದೇಶಿಸಿ ಮಾತಾಡ್ತಾ ಇಲ್ಲ. ನನಗೆ ಬೆಂಕಿ ಹಾಕುವಂತ ಮನಸ್ಸಲ್ಲ ನಂದು, ಬೆಳಕಾಗಿಸುವ ಮನಸ್ಸು ನಂದು. ಈಗ ನಾನು ಈ ಬೆಳಗ್ಗೆಯಿಂದ ನಾನು ಮಾತನಾಡ್ತಾ ಇರೋದು ಕೂಡ ಆ ತಪ್ಪು ತಿಳುವಳಿಕೆಗಳಿಗೆ ಮೊದಲು ಒಂದು ತಿಳುವಳಿಕೆ ಹೇಳೋಣ. ಫಸ್ಟ್ ಪಳವಳಿಕೆಗಳ ತರ ಆಡಬೇಡಿ, ತಿಳುವಳಿಕೆ ತಿಳ್ಕೊಳ್ಳಿ. ಈ ಕಾಮನ್ ಸೆನ್ಸ್ ಇಲ್ಲಿಂದ ಸ್ವಲ್ಪ ಯೋಚನೆ ಮಾಡಿ. ಸೊ ವೀಕ್ಷಕರೇ, ಇದಾಗಿತ್ತು ಚಕ್ರವರ್ತಿ ಚಂದ್ರಚೂಡ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಇವತ್ತು ಸ್ಯಾಂಡಲ್ವುಡ್ ನಲ್ಲಿ ಫ್ಯಾನ್ಸ್ ವಾರ್ ಮತ್ತೊಮ್ಮೆ ಭುಗಿಲೆದ್ದಿದೆ. ಒಂದು ಕಡೆ ಕಿಚ್ಚ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಆಡಿದಂತಹ ಮಾತುಗಳು, ಮತ್ತೊಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಆಡಿದಂತಹ ಮಾತುಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಸುದೀಪ್ ಅವರ ಆಪ್ತ ಚಕ್ರವರ್ತಿ ಚಂದ್ರಚೂಡ್ ಅವರು ಏನ್ ಹೇಳಿದ್ರು, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡುವಾಗ ಆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಯಾಕೆ, ಈ ರಿಪೋರ್ಟ್ ನೋಡಿ. ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ವಾರ್ ಸಖತ್ ಸೌಂಡ್ ಮಾಡ್ತಿದೆ. ಇದ್ರ ಮಧ್ಯೆ ಪೈರಸಿನೂ ಕೂಡ ಒಂದಷ್ಟು ತಲೆ ಎತ್ಬಿಟ್ಟು ತಲೆನೋವು ತಂದಿಟ್ಟಿರುವಂತದ್ದು. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕಿಚ್ಚ ಸುದೀಪ್ ಅವರ ಆಪ್ತರು, ಜೊತೆಗೆ ಒಂದು ರೀತಿ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಚಂದ್ರಚೂಡ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಗ್ ಶಕ್ತಿ ಅವರು, ನಾವು ಯುಕ್ತಿ ಅಷ್ಟೇ. ಹೇಳಿ. ಸರ್, ಇತ್ತೀಚೆಗೆ ಸ್ಟಾರ್ ವಾರ್ ಶುರುವಾಗಿದೆ, ಈ ಬಗ್ಗೆ ಏನ್ ಹೇಳಿ? ಇದು ಸ್ಟಾರ್ ವಾರ್ ಅಲ್ಲ, ಇದು ದಿಸ್ ನೆವರ್ ಬಿ ಎ ಸ್ಟಾರ್ ವಾರ್. ಇದನ್ನೆಲ್ಲ ಯಾರು ಸ್ಟಾರ್ ವಾರ್ ಅನ್ನಬಾರದು. ಮೊದಲನೇದಾಗಿ ಸ್ಟಾರ್ ವಾರ್ ಅನ್ನೋದು ಒಂದು ಗೌರವ, ಅದು ಹೆಲ್ತಿ ಕಾಂಪಿಟೇಷನ್, ಅದು ಚಿತ್ರರಂಗಕ್ಕೆ ಕೊಡುಗೆ. ಅದು ಯಾವುದೇ ಕ್ರೀಡೆ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಚಿತ್ರರಂಗ ಇರ್ಬೋದು, ಸಾಹಿತ್ಯ ಇರ್ಬೋದು. ಸ್ಟಾರ್ಸ್ ಗಳ ವಾರ್ ಅಂದ್ರೆ ಜನರ ಒಳಿತಿಗಾಗಿ ಇಬ್ರು ಕಾಂಪಿಟೇಟಿವ್ ಆಗಿ ಬೆಳೆಯೋದನ್ನ ಸ್ಟಾರ್ ವಾರ್ ಅಂತಾರೆ. ಆ ಸ್ಟಾರ್ ವಾರ್ ಅನ್ನೋದು ತುಂಬಾ ಪಾಸಿಟಿವ್. ಇದು ಸ್ಯಾಡಿಸಮ್ ವಾರ್, ಇದು ದಿಸ್ ಇಸ್ ಪಕ್ಕ ವಿಕೃತಿ. ಇದನ್ನ ಸ್ಟಾರ್ ವಾರ್ ಅಂದ್ಬಿಟ್ಟು ಅದಕ್ಕೆ ಅವಮಾನನೆ ಮಾಡಕ್ ಹೋಗ್ಬಿಡಿ ನೀವು. ನಾನು ಪತ್ರಿಕೋದ್ಯಮಕ್ಕೆ ಮತ್ತು ಚಿತ್ರರಂಗಕ್ಕೆ ಬಂದು 20 ವರ್ಷ ಆಯ್ತು, 23 ವರ್ಷ ಆಯ್ತು ಸಾರ್ವಜನಿಕ ಜೀವನಕ್ಕೆ ಬಂದು.
ಮೊದಲೆಲ್ಲ ಏನಿತ್ತು ಅಂದ್ರೆ ತಮ್ಮ ತಮ್ಮ ಸಿನಿಮಾಗಳನ್ನ ಪ್ರಮೋಟ್ ಮಾಡೋದಕ್ಕೆ, ಜನರ ಹತ್ರಕ್ಕೆ ತಗೊಂಡೋದಕ್ಕೆ, ಟು ಮೇಕ್ ಪೀಪಲ್ ರೀಚ್ ಮಾಡಿಸೋದಕ್ಕೆ ಒಂದಷ್ಟು ದುಡ್ಡು ಫಂಡ್ ಎತ್ತಿಡಬೇಕಾಗಿತ್ತು, ಒಂದಷ್ಟು ಜನ ಕೆಲಸ ಮಾಡಬೇಕಾಗಿತ್ತು. ನಿಮಗೆ ಒಂದು ಸಿನಿಮಾನ ಮಾಡೋದು ಎಷ್ಟು ಮುಖ್ಯನೋ ರಿಲೀಸ್ ಮಾಡೋದು, ಅದರ ಬಿಸ್ನೆಸ್ ಮಾಡೋದು ಕೂಡ ಅದರ 2ರಷ್ಟು ದುಪ್ಪಟ್ಟು ಕಷ್ಟ ಅಂತ ಹೇಳ್ತಾ ಇದ್ರು. ಇವಾಗ ಒಂದು ಟ್ರೆಂಡ್ ಶುರುವಾಗಿದೆ. ಮತ್ತೊಬ್ಬರು ಸಿನಿಮಾನ ಅನಾಹುತಕಾರಿಯಾಗಿ ಸೋಲಿಸೋದಕ್ಕೆ, ಅದರ ಜನರ ಕಡೆ ಹೋಗೋದನ್ನ ದಿಕ್ಕಿಸೋದಕ್ಕೆ ಒಂದಷ್ಟು ಜನ ದುಡ್ಡು ಕೊಡ್ಕೊಂಡು ಕೆಲಸ ಮಾಡ್ತಾರೆ. ಅದಕ್ಕೆ ಇದು ಯಾವ ತರದ್ದು ವಿಘ್ನ ಸಂತೋಷ, ವಿಕೃತ ಸಂತೋಷ ನನಗೆ ಗೊತ್ತಿಲ್ಲ. ಈಗ ಕೆಲವು ಇದೊಂಥರ ಮಾಫಿಯಾ ತರ ಆಗ್ತಾ ಇದೆ. ಹೆಂಗೆ ಅಂದ್ರೆ ಅವ್ರ ಸಿನಿಮಾ ಸೋಲ್ಬೇಕು, ಅದಕ್ಕೆ ನಾನು ಇಷ್ಟು ಲಕ್ಷ ಖರ್ಚು ಮಾಡ್ತೀನಿ. ಅಲ್ಲಪ್ಪ, ನಿನ್ನ ಮನೆಯಲ್ಲಿ ಬೆಳಕು ಹಚ್ಕೊಳ್ಳಯ್ಯ, ಇನ್ನೊಬ್ಬರ ಮನೆಗೆ ಯಾಕೆ ಬೆಂಕಿ ಹಚ್ತೀಯಾ? ಇದು ಇವತ್ತಿನ ಕಾಲ್ಗಟ್ಟಲಿರುವಾಗ ಪೈರಸಿ ಅದೊಂದೇ ಸಮಸ್ಯೆ ಅಲ್ಲ. ಥಿಯೇಟರ್ಗಳಿಗೆ ಹೋಗಕ್ಕೆ ಜನರಿಗೆ ಇವಾಗ ಒಂದು ಮಾನಸಿಕವಾದಂತ ಅವರಿಗೆ ಸಂತೃಪ್ತಿ ಇಲ್ಲದಂತಾಗಿದೆ. ಯಾಕೆ ಅಂದ್ರೆ ಅದ್ರ ಮುಂದೆ ನಿಂತ್ಕೊಂಡು ಫ್ಯಾನ್ಗಳು ಅಂತ, ಅಭಿಮಾನಿಗಳು ಅನ್ನೋ ಹೆಸರಲ್ಲಿ ಇನ್ಯಾರು ಆಕ್ಟರ್ಗಳಿಗೆ ಅವ್ರ ಅಮ್ಮ, ಅಕ್ಕ, ಅಮ್ಮ ಅಂತ ಬೈಯೋದು, ವಿಕೃತವಾಗಿ ನಡ್ಕೊಳ್ಳೋದು, ಕೂಗಾಡೋದು. ಅಲ್ಲಿ ಜನ ಹೆಂಗ್ ಬರ್ತಾರ್ರಿ? ಥಿಯೇಟರ್ ಅನ್ನೋದು ದೇವಸ್ಥಾನ. ಯಾರೇನಾದ್ರೂ ಮಾಡ್ಕೊಳ್ಳಿ, ನೀವು ಮಾತ್ರ ಘನತೆಯಿಂದ ಇರಿ, ನಿಮ್ಮ ಬದುಕನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಚೆನ್ನಾಗಿರಿ, ನಿಮ್ಗೆ ಯಾರಿಷ್ಟ ಅವರನ್ನು ಆರಾಧಿಸಿ, ಪ್ರೀತಿಯಿಂದ ಇರಿ ಅನ್ನೋದನ್ನ ಅವರು ಯಾವತ್ತಿಂದಾನು ಹೇಳಿದ್ದಾರೆ. ಅವ್ರು ಯಾವತ್ತೂ ಕೂಡ ಯಾವುದೇ ನಟರಾಗ್ಲಿ, ಅವರು ಅಂತಲ್ಲ, ಯಾವುದೇ ಕಲಾವಿದರಾಗ್ಲಿ, ಯಾವುದೇ ಸೂಪರ್ ಸ್ಟಾರ್ ಆಗ್ಲಿ ತನ್ನ ಅಭಿಮಾನಿಗಳಿಗೆ ಹೊಡಿ ಬಡಿ ಕಲ್ಚರ್ ಅನ್ನ, ವಿಕೃತಿಯ ಕಲ್ಚರ್ ಅನ್ನ ಹೇಳ್ಕೊಡ್ಬಾರ್ದು. ಇವರೆಂತೂ ಹೇಳ್ಕೊಟ್ಟಿಲ್ಲ. ಅದೇ ನಮಗೆ ಅವ್ರ ಮೇಲಿರೋ ಅಭಿಮಾನ. ಅಂತದ್ರಲ್ಲಿ ಕೆಲವರು ಅದನ್ನ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಒಂದು ಸಮಾಜದ ಅನಾಹುತಕಾರಿ ಚಟುವಟಿಕೆಗಳಿಗೆ ಈಡಾಗೋ ತರನೇ ಹೇಳ್ಕೊಡ್ತೀರಾ ಅಂದ್ರೆ ನೀವು ಹೆಂಗ್ರಿ ಮನುಷ್ಯರಾಗ್ತೀರಾ? ಹೆಂಗೆ ನೀವು ಈ ಕಾನ್ಸ್ಟಿಟ್ಯೂಷನ್ ಒಳಗಡೆ ಬರ್ತೀರಾ? ಅದ್ ಯಾರು ಮಾಡಿದ್ರು ತಪ್ಪಲ್ವಾ? ಮತ್ತೆ ನಾನು ಯಾರನ್ನ ಉದ್ದೇಶಿಸಿ ಮಾತಾಡ್ತಾ ಇಲ್ಲ. ನನಗೆ ಬೆಂಕಿ ಹಾಕುವಂತ ಮನಸ್ಸಲ್ಲ ನಂದು, ಬೆಳಕಾಗಿಸುವ ಮನಸ್ಸು ನಂದು. ಈಗ ನಾನು ಈ ಬೆಳಗ್ಗೆಯಿಂದ ನಾನು ಮಾತನಾಡ್ತಾ ಇರೋದು ಕೂಡ ಆ ತಪ್ಪು ತಿಳುವಳಿಕೆಗಳಿಗೆ ಮೊದಲು ಒಂದು ತಿಳುವಳಿಕೆ ಹೇಳೋಣ. ಫಸ್ಟ್ ಪಳವಳಿಕೆಗಳ ತರ ಆಡಬೇಡಿ, ತಿಳುವಳಿಕೆ ತಿಳ್ಕೊಳ್ಳಿ. ಯು ಕಾಮನ್ ಸೆನ್ಸ್ ಇಲ್ಲಿಂದ ಸ್ವಲ್ಪ ಯೋಚನೆ ಮಾಡಿ. ಸೊ ವೀಕ್ಷಕರೇ, ಇದಾಗಿತ್ತು ಚಕ್ರವರ್ತಿ ಚಂದ್ರಚೂಡ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಇವತ್ತು ಸ್ಯಾಂಡಲ್ವುಡ್ ನಲ್ಲಿ ಫ್ಯಾನ್ಸ್ ವಾರ್ ಮತ್ತೊಮ್ಮೆ ಭುಗಿಲೆದ್ದಿದೆ. ಒಂದು ಕಡೆ ಕಿಚ್ಚ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಆಡಿದಂತಹ ಮಾತುಗಳು, ಮತ್ತೊಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಆಡಿದಂತಹ ಮಾತುಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಸುದೀಪ್ ಅವರ ಆಪ್ತ ಚಕ್ರವರ್ತಿ ಚಂದ್ರಚೂಡ್ ಅವರು ಏನ್ ಹೇಳಿದ್ರು, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡುವಾಗ ಆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಯಾಕೆ? ಈ ರಿಪೋರ್ಟ್ ನೋಡಿ. ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ವಾರ್ ಸಖತ್ ಸೌಂಡ್ ಮಾಡ್ತಿದೆ. ಇದ್ರ ಮಧ್ಯೆ ಪೈರಸಿನೂ ಕೂಡ ಒಂದಷ್ಟು ತಲೆ ಎತ್ಬಿಟ್ಟು ತಲೆನೂ ತಂದಿಟ್ಟಿರುವಂತದ್ದು. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕಿಚ್ಚ ಸುದೀಪ್ ಅವರ ಆಪ್ತರು, ಜೊತೆಗೆ ಒಂದು ರೀತಿ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಚಂದ್ರಚೂಡ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಗ್ ಶಕ್ತಿ ಅವರು, ನಾವು ಯುಕ್ತಿ ಅಷ್ಟೇ. ಹೇಳಿ ಸರ್, ಇತ್ತೀಚೆಗೆ ಸ್ಟಾರ್ ವಾರ್ ಶುರುವಾಗಿದೆ, ಈ ಬಗ್ಗೆ ಏನ್ ಹೇಳಿ? ಇದು ಸ್ಟಾರ್ ವಾರ್ ಅಲ್ಲ, ಇದು ದಿಸ್ ನೆವರ್ ಬಿ ಎ ಸ್ಟಾರ್ ವಾರ್. ಇದನ್ನೆಲ್ಲ ಯಾರು ಸ್ಟಾರ್ ವಾರ್ ಅನ್ನಬಾರದು. ಮೊದಲನೇದಾಗಿ ಸ್ಟಾರ್ ವಾರ್ ಅನ್ನೋದು ಒಂದು ಗೌರವ, ಅದು ಹೆಲ್ತಿ ಕಾಂಪಿಟೇಷನ್, ಅದು ಚಿತ್ರರಂಗಕ್ಕೆ ಕೊಡುಗೆ. ಅದು ಯಾವುದೇ ಕ್ರೀಡೆ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಚಿತ್ರರಂಗ ಇರ್ಬೋದು, ಸಾಹಿತ್ಯ ಇರ್ಬೋದು. ಸ್ಟಾರ್ಸ್ ಗಳ ವಾರ್ ಅಂದ್ರೆ ಜನರ ಒಳಿತಿಗಾಗಿ ಇಬ್ರು ಕಾಂಪಿಟೇಟಿವ್ ಆಗಿ ಬೆಳೆಯೋದನ್ನ ಸ್ಟಾರ್ ವಾರ್ ಅಂತಾರೆ. ಆ ಸ್ಟಾರ್ ವಾರ್ ಅನ್ನೋದು ತುಂಬಾ ಪಾಸಿಟಿವ್. ಇದು ಸ್ಯಾಡಿಸಮ್ ವಾರ್. ಇದು ದಿಸ್ ಇಸ್ ಪಕ್ಕ ವಿಕೃತಿ. ಇದನ್ನ ಸ್ಟಾರ್ ವಾರ್ ಅಂದ್ಬಿಟ್ಟು ಅದಕ್ಕೆ ಅವಮಾನನೆ ಮಾಡಕ್ ಹೋಗ್ಬಿಡಿ ನೀವು. ನಾನು ಪತ್ರಿಕೋದ್ಯಮಕ್ಕೆ ಮತ್ತು ಚಿತ್ರರಂಗಕ್ಕೆ ಬಂದು 20 ವರ್ಷ ಆಯ್ತು, 23 ವರ್ಷ ಆಯ್ತು ಸಾರ್ವಜನಿಕ ಜೀವನಕ್ಕೆ ಬಂದು. ಮೊದಲೆಲ್ಲ ಏನಿತ್ತು ಅಂದ್ರೆ ತಮ್ಮ ತಮ್ಮ ಸಿನಿಮಾಗಳನ್ನ ಪ್ರಮೋಟ್ ಮಾಡೋದಕ್ಕೆ, ಜನರ ಹತ್ರಕ್ಕೆ ತಗೊಂಡೋದಕ್ಕೆ, ಟು ಮೇಕ್ ಪೀಪಲ್ ರೀಚ್ ಮಾಡಿಸೋದಕ್ಕೆ ಒಂದಷ್ಟು ದುಡ್ಡು ಫಂಡ್ ಎತ್ತಿಡಬೇಕಾಗಿತ್ತು, ಒಂದಷ್ಟು ಜನ ಕೆಲಸ ಮಾಡಬೇಕಾಗಿತ್ತು. ನಿಮಗೆ ಒಂದು ಸಿನಿಮಾನ ಮಾಡೋದು ಎಷ್ಟು ಮುಖ್ಯನೋ ರಿಲೀಸ್ ಮಾಡೋದು, ಅದರ ಬಿಸ್ನೆಸ್ ಮಾಡೋದು ಕೂಡ ಅದರ 2ರಷ್ಟು ದುಪ್ಪಟ್ಟು ಕಷ್ಟ ಅಂತ ಹೇಳ್ತಾ ಇದ್ರು. ಇವಾಗ ಒಂದು ಟ್ರೆಂಡ್ ಶುರುವಾಗಿದೆ. ಮತ್ತೊಬ್ಬರು ಸಿನಿಮಾನ ಅನಾಹುತಕಾರಿಯಾಗಿ ಸೋಲಿಸೋದಕ್ಕೆ, ಅದರ ಜನರ ಕಡೆ ಹೋಗೋದನ್ನ ದಿಕ್ಕಿಸೋದಕ್ಕೆ ಒಂದಷ್ಟು ಜನ ದುಡ್ಡು ಕೊಡ್ಕೊಂಡು ಕೆಲಸ ಮಾಡ್ತಾರೆ. ಅದಕ್ಕೆ ಇದು ಯಾವ ತರದ್ದು ವಿಘ್ನ ಸಂತೋಷ, ವಿಕೃತ ಸಂತೋಷ ನನಗೆ ಗೊತ್ತಿಲ್ಲ. ಈಗ ಕೆಲವು ಇದೊಂಥರ ಮಾಫಿಯಾ ತರ ಆಗ್ತಾ ಇದೆ. ಹೆಂಗೆ ಅಂದ್ರೆ ಅವ್ರ ಸಿನಿಮಾ ಸೋಲ್ಬೇಕು, ಅದಕ್ಕೆ ನಾನು ಇಷ್ಟು ಲಕ್ಷ ಖರ್ಚು ಮಾಡ್ತೀನಿ. ಅಲ್ಲಪ್ಪ, ನಿನ್ನ ಮನೆಯಲ್ಲಿ ಬೆಳಕು ಹಚ್ಕೊಳ್ಳಯ್ಯ, ಇನ್ನೊಬ್ಬರ ಮನೆಗೆ ಯಾಕೆ ಬೆಂಕಿ ಹಚ್ತೀಯಾ? ಇದು ಇವತ್ತಿನ ಕಾಲ್ಗಟ್ಟಲಿರುವಾಗ ಪೈರಸಿ ಅದೊಂದೇ ಸಮಸ್ಯೆ ಅಲ್ಲ. ಥಿಯೇಟರ್ಗಳಿಗೆ ಹೋಗಕ್ಕೆ ಜನರಿಗೆ ಇವಾಗ ಒಂದು ಮಾನಸಿಕವಾದಂತ ಅವರಿಗೆ ಸಂತೃಪ್ತಿ ಇಲ್ಲದಂತಾಗಿದೆ. ಯಾಕೆ ಅಂದ್ರೆ ಅದ್ರ ಮುಂದೆ ನಿಂತ್ಕೊಂಡು ಫ್ಯಾನ್ಗಳು ಅಂತ, ಅಭಿಮಾನಿಗಳು ಅನ್ನೋ ಹೆಸರಲ್ಲಿ ಇನ್ಯಾರು ಆಕ್ಟರ್ಗಳಿಗೆ ಅವ್ರ ಅಮ್ಮ, ಅಕ್ಕ, ಅಮ್ಮ ಅಂತ ಬೈಯೋದು, ವಿಕೃತವಾಗಿ ನಡ್ಕೊಳ್ಳೋದು, ಕೂಗಾಡೋದು. ಅಲ್ಲಿ ಜನ ಹೆಂಗ್ ಬರ್ತಾರ್ರಿ? ಥಿಯೇಟರ್ ಅನ್ನೋದು ದೇವಸ್ಥಾನ. ಯಾರೇನಾದ್ರೂ ಮಾಡ್ಕೊಳ್ಳಿ, ನೀವು ಮಾತ್ರ ಘನತೆಯಿಂದ ಇರಿ, ನಿಮ್ಮ ಬದುಕನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಚೆನ್ನಾಗಿರಿ, ನಿಮ್ಗೆ ಯಾರಿಷ್ಟ ಅವರನ್ನು ಆರಾಧಿಸಿ, ಪ್ರೀತಿಯಿಂದ ಇರಿ ಅನ್ನೋದನ್ನ ಅವರು ಯಾವತ್ತಿಂದಾನು ಹೇಳಿದ್ದಾರೆ. ಅವ್ರು ಯಾವತ್ತೂ ಕೂಡ
ಯಾವುದೇ ನಟರಾಗ್ಲಿ, ಅವರು ಅಂತಲ್ಲ, ಯಾವುದೇ ಕಲಾವಿದರಾಗ್ಲಿ, ಯಾವುದೇ ಸೂಪರ್ ಸ್ಟಾರ್ ಆಗ್ಲಿ ತನ್ನ ಅಭಿಮಾನಿಗಳಿಗೆ ಹೊಡಿ ಬಡಿ ಕಲ್ಚರ್ ಅನ್ನ, ವಿಕೃತಿಯ ಕಲ್ಚರ್ ಅನ್ನ ಹೇಳ್ಕೊಡ್ಬಾರ್ದು. ಇವರೆಂತೂ ಹೇಳ್ಕೊಟ್ಟಿಲ್ಲ. ಅದೇ ನಮಗೆ ಅವ್ರ ಮೇಲಿರೋ ಅಭಿಮಾನ. ಅಂತದ್ರಲ್ಲಿ ಕೆಲವರು ಅದನ್ನ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಒಂದು ಸಮಾಜದ ಅನಾಹುತಕಾರಿ ಚಟುವಟಿಕೆಗಳಿಗೆ ಈಡಾಗೋ ತರನೇ ಹೇಳ್ಕೊಡ್ತೀರಾ ಅಂದ್ರೆ ನೀವು ಹೆಂಗ್ರಿ ಮನುಷ್ಯರಾಗ್ತೀರಾ? ಹೆಂಗೆ ನೀವು ಈ ಕಾನ್ಸ್ಟಿಟ್ಯೂಷನ್ ಒಳಗಡೆ ಬರ್ತೀರಾ? ಅದ್ ಯಾರು ಮಾಡೋರು ತಪ್ಪಲ್ವಾ? ಮತ್ತೆ ನಾನು ಯಾರನ್ನ ಉದ್ದೇಶಿಸಿ ಮಾತಾಡ್ತಾ ಇಲ್ಲ. ನನಗೆ ಬೆಂಕಿ ಹಾಕುವಂತ ಮನಸ್ಸಲ್ಲ ನಂದು, ಬೆಳಕಾಗಿಸುವ ಮನಸ್ಸು ನಂದು. ಈಗ ನಾನು ಈ ಬೆಳಗ್ಗೆಯಿಂದ ನಾನು ಮಾತನಾಡ್ತಾ ಇರೋದು ಕೂಡ ಆ ತಪ್ಪು ತಿಳುವಳಿಕೆಗಳಿಗೆ ಮೊದಲು ಒಂದು ತಿಳುವಳಿಕೆ ಹೇಳೋಣ. ಫಸ್ಟ್ ಪಳವಳಿಕೆಗಳ ತರ ಆಡಬೇಡಿ, ತಿಳುವಳಿಕೆ ತಿಳ್ಕೊಳ್ಳಿ. ಕಾಮನ್ ಸೆನ್ಸ್ ಇಲ್ಲಿಂದ ಸ್ವಲ್ಪ ಯೋಚನೆ ಮಾಡಿ. ಸೊ ವೀಕ್ಷಕರೇ, ಇದಾಗಿತ್ತು ಚಕ್ರವರ್ತಿ ಚಂದ್ರಚೂಡ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.